ಸೊ ನೀವು ಪ್ರೆಗ್ನೆಂಟ್ ಇದ್ದೀರಾ? ಎಷ್ಟು ತಿಂಗಳು ಸಿಸ್ ನಿಮಗೆ? ಸೀಮಂತ ಆಯ್ತಾ? ಮಗು ಆಯ್ತಾ? ಯಾವ ಮಗು ಆಯ್ತು? ಏನು ಸಿಸರಿನ, ನಾರ್ಮಲ್, ಬಾಯ, ಗರ್ಲ ಎಲ್ಲ ಮೆಸೇಜ್ ಮಾಡ್ತಾನೆ ಇದ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬಾ 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 ದಿನಗಳಾದ್ಮೇಲೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಬಟನ್ ನ ಕ್ಲಿಕ್ ಮಾಡಿ. ಬಿಕಾಸ್ ಯಾಕಂದ್ರೆ ಇನ್ಮೇಲೆ ಫುಲ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ನನ್ನ ವಿಡಿಯೋಸ್ ಎಲ್ಲ ಬೇಗ ಬೇಗ ನಿಮ್ಗೆ ನೋಟಿಫಿಕೇಶನ್ ಅಲ್ಲೇ ತೋರಿಸುತ್ತೆ. ಈಗ ಮೇನ್ ವಿಷಯಕ್ಕೆ ಬರೋಣ. ತುಂಬಾ ಜನ ಕೇಳ್ತಾ ಇದ್ರಿ ಏನಂತ, ಸೊ ನೀವು ಪ್ರೆಗ್ನೆಂಟ್ ಇದ್ದೀರಾ? ಎಷ್ಟು ತಿಂಗಳು ಸಿಸ್ ನಿಮಗೆ? ಸೀಮಂತ ಆಯ್ತಾ? ಮಗು ಆಯ್ತಾ? ಯಾವ ಮಗು ಆಯ್ತು? ಏನು ಸಿಸರಿನ, ನಾರ್ಮಲ್, ಬಾಯ, ಗರ್ಲ ಎಲ್ಲ ಮೆಸೇಜ್ ಮಾಡ್ತಾನೆ ಇದ್ರಿ. ಅಂಡ್ ನಾನು ರೀಸೆಂಟ್ ಆಗಿ ಸೀಮಂತದ್ದು ವಿಡಿಯೋ ಹಾಕಿದೆ. ಅದರಲ್ಲೂ ತುಂಬಾ ಜನ ಪಾಸಿಟಿವ್ ಆಗು ಕಾಮೆಂಟ್ ಮಾಡಿದೀರಾ, ನೆಗೆಟಿವ್ ಆಗು ಕಾಮೆಂಟ್ ಮಾಡಿದೀರಾ. ಕೆಲವೊಬ್ರು ನೀನಿನ್ ಪ್ಯಾನ್ ಇಂಡಿಯಾ ಹೀರೋಯಿನ್ಗಳು ಬಿಲ್ಡಪ್ ಕೊಡೋದಿಲ್ಲ ಮಗು ಯಾವ್ದು ಅಂತ ಹೇಳೋದಿಕ್ಕೆ, ಬಟ್ ನೀನೇನ್ ಇಷ್ಟೊಂದು ಬಿಲ್ಡಪ್ ತಗೋತಿದ್ಯಾ ಅಂತೆಲ್ಲ ಹೇಳ್ತಾ ಇದ್ರಿ. ಬಟ್ ತುಂಬಾ ಒಳ್ಳೆ ಕಾಮೆಂಟ್ಸ್ ನೋಡಿದೆ. ಸೊ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನನ್ಗೆ ಬ್ಯಾಡ್ ಕಮೆಂಟ್ಸ್ ಗಿಂತ, ಬ್ಯಾಡ್ ಅಂದ್ರೆ ಅದೇ ನಿನ್ಗೆ ಹೇಳೋದಿಕ್ಕೆ ಏನು ಬಿಲ್ಡಪ್ ರಾಣಿ ಹಂಗೆ ಹಿಂಗೆ ಅಂತೆಲ್ಲ ಕಾಮೆಂಟ್ಸ್ ಮಾಡ್ತಾ ಇದ್ರಿ. ನಾನು ಹೇಳ್ಬಾರ್ದು ಅನ್ನೋ ರೀಸನ್ಸ್ ಎಲ್ಲ ಏನು ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು 9 months ಇದ್ದಾಗ ನಾನು ಮೆಟರ್ನಿಟಿ ಶೂಟ್ಸ್ ವಿಡಿಯೋಸ್ ಹಾಕ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಆಗೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಎಷ್ಟು ತಿಂಗಳು ಅಂತ. ನಾನು 9 months ಬಿತ್ತು ಅವಾಗ ನಾನು ಮೆಟರ್ನಿಟಿ ಶೂಟ್ಸ್ ಹಾಕ್ತೆ. ಜಸ್ಟ್ 20 to 30 seconds ಅಲ್ಲಿ ನನ್ನ ಮೆಟರ್ನಿಟಿ ಶೂಟ್ಸ್ದು ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇರೋದು. ಟೋಟಲ್ 2 ಔಟ್ಫಿಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಒಂದು ವೆಸ್ಟರ್ನು ಇನ್ನೊಂದು ಟ್ರೆಡಿಷ್ನಲ್ ಅಂತ. ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ 7 monthsಲ್ಲೇ ಶೂಟ್ ಮಾಡ್ಸೋಣ ಅಂತ ಅಂದ್ಕೊಂಡು, ಆಮೇಲೆ ಮಾಡ್ಸೋಣ ಶೂಟ್ಸ್ ಅಂತ ಅಂದ್ಕೊಂಡು ತುಂಬ ಡಿಲೇ ಆಯಿತು. ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಬೇಕು ಅಂತ ನನ್ನ ಹಸ್ಬೆಂಡು, ಬಟ್ ನಾನು ಇರಿ ಹಾಕೋಣ, ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದು 5 monthsಗೆ ಹಾಕೋಣ ಅಂತ. ಆಮೇಲೆ ನೆಕ್ಸ್ಟು 7 monthsಗೆ ಪ್ಲ್ಯಾನ್ ಮಾಡ್ದೋ, ಆಗಲಿಲ್ಲ. ಆಮೇಲೆ 9 monthsಗೆ ನಾವು ಮೆಟರ್ನಿಟಿ ಶೂಟ್ಸ್ದು ವಿಡಿಯೋ ಮಾಡಿಕೊಂಡು ಸೆಕೆಂಡ್ ಔಟ್ಫಿಟ್ಟು ಟ್ರೆಡಿಷ್ನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಈ ಒಂದು ಶೂಟ್ ಮಾಡಬೇಕಾದ್ರಂತೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀವಿ. ಫಸ್ಟ್ ಡೇನೇ ಇದು ಶೂಟ್ ಆಗಬೇಕಾಗಿತ್ತು, ಆದರೆ ಫುಲ್ಲು ಮಳೆ ಬರ್ತಿತ್ತು. ಅವತ್ತು ರೆಡಿಯಾಗಿ ಮತ್ತೆ ವಾಪಸ್ ಮನೆಗೆ ಹೋದೋ. ಮತ್ತೆ ಸೆಕೆಂಡ್ ಡೇ ಬಂದು ಅವತ್ತು ಫುಲ್ ಮಳೆ. ಮತ್ತೆ 3ನೇ ದಿನ ಮಾರ್ನಿಂಗ್ ಎದ್ದು ಬೆಳಗ್ಗೆನೇ ಶೂಟ್ಗಂತ ಹೋದೋ. ಶೂಟೆಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಲೊಕೇಶನು ಅಷ್ಟೇ ಚೆನ್ನಾಗಿತ್ತು. ಇದು ನಮ್ಮ ತುಮಕೂರಲ್ಲೇ ಶೂಟ್ ಮಾಡಿಸಿದ್ದು. ಸೊ ನಿಮ್ಗೇನಾದ್ರು ಲೊಕೇಶನ್ ಡೀಟೇಲ್ಸ್ ಬೇಕು ಅಂದರೆ DM ಮಾಡಿ. ಸೊ ನಾನು ನಿಮಗೆ ಲೊಕೇಶನ್ ಹೇಳ್ತೀನಿ. ಅದಾದ್ಮೇಲೆ ಸೀಮಂತ ವಿಡಿಯೋಸು, ಅದಾದ್ಮೇಲೆ ನೆಕ್ಸ್ಟ್ ಸೀಮಂತ ವಿಡಿಯೋಸ್ ಹಾಕಕ್ ಸ್ಟಾರ್ಟ್ ಮಾಡಿದೆ. ಸೀಮಂತ ವಿಡಿಯೋಸ್ ಅಲ್ಲಿ ನಂಗೆ ತುಂಬಾ ಕಮೆಂಟ್ ಬಂದಿರೋದು, ಯಾವ ಮಗು ಆಗಿದೆ ಹೇಳಿ ಅಂತ. ಬಟ್ ನೀವೆಲ್ಲ ಒಂದು ಅರ್ಥನೇ ಮಾಡ್ಕೊಳ್ಳಿಲ್ಲ. ಏನಂತ ಅಂದ್ರೆ ಸೀಮಂತ ವಿಡಿಯೋದಲ್ಲಿ ಮಗು ಆಗಿದ್ಯಾ ಅಂತ ಕೇಳ್ಬೇಕು, ಅದನ್ ಬಿಟ್ಟು ಯಾವ ಮಗು ಹೋಗಿದೆ ಅಂತ ಹೇಳಕ್ ಏನ್ ನಿನ್ಗೆ ಅಂತೆಲ್ಲ ಕಾಮೆಂಟ್ ಮಾಡ್ತಾ ಇದ್ರಿ. ಸೊ ನಾನು ಅಷ್ಟೆಲ್ಲ ಹಾಕಾದ್ಮೇಲೆ ನಾನು ಮೆಟರ್ನಿಟಿ ಶೂಟ್ಸ್ ವಿಡಿಯೋ ಹಾಕಿದೀನಿ, ಸೀಮಂತ ವಿಡಿಯೋಸ್ ಹಾಕಿದೀನಿ ಅಂದ್ಮೇಲೆ ನೆಕ್ಸ್ಟ್ ಮಗು ಆಗಿದೆ ಅಂತಾನು ನಾನು ಹೇಳ್ತಿದ್ದೆ ಅಲ್ವಾ. ಸೊ ಬಟ್ ತುಂಬಾ ಅರ್ಜೆಂಟ್ ಅಲ್ಲೂ ತುಂಬಾ ಜನ ಕಮೆಂಟ್ಸ್ ಮಾಡ್ಬಿಟ್ರಿ. ಸೊ ನಿಮ್ಮೆಲ್ಲರ ಕ್ವಶನ್ಗೆ ಈಗ ಆನ್ಸರ್ ಮಾಡ್ತಾ ಇದ್ದೀನಿ. ಮಗು ಆಯ್ತು ನನ್ಗೆ, ಬಟ್ ಯಾವ ಮಗು, ಏನು ಎತ್ತ, ಸೊ ನಾರ್ಮಲ್ ಡೆಲಿವರಿನಾ, ಸಿಸರಿನಾ, ಅಥವಾ ಹೆಣ್ಣು ಮಗುನ, ಗಂಡು ಮಗುನ, ಮಗು ಹೆಲ್ತಿ ಆಗಿದ್ಯಾ, ಎಷ್ಟು kg ಇದೆ, ಸೊ ಇದಕ್ಕೆಲ್ಲ ಆನ್ಸರ್ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಇನ್ನು ನಾನು ಡಿಲೇ ಮಾಡೋದಕ್ಕೆ ಹೋಗೋದಿಲ್ಲ, ನಾಳೆನೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಸೊ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್.